ಇವಾಗಲೇ ಗೊತ್ತಾಗ್ತದೆ, ಕ್ಯಾಮ್ರಾದಲ್ಲೇ ಗೊತ್ತಾಗ್ತದೆ. ಅವಳು ಒಂದೇ ಒಂದು ಇವತ್ತು ಎರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. 2 ತಿಂಗಳು ನಾನು ಚೆನ್ನಾಗಿ ನೋಡ್ಕೋಬೇಕು, ನಂಗೆ ಚೆನ್ನಾಗಿ ಊಟ ಮಾಡಿಸ್ಬೇಕು. ಕೆಲವ್ರನ್ನ ಅಡ್ಡ ಬರಬೇಡ. ಅಯ್ಯೋ, ನಮ್ಮ ಮಮ್ಮಿಗೆ ಬಾಂಧನಿ ಸರಿ ನಾನು ಪ್ರೂವ್ ಮಾಡಿಬಿಟ್ರೆ ಮಿಂಚಾಗಿ ನೀನು ಬರಲು. ಬಿಡೆ ಹೊಟ್ಟೆ ಕಿಚ್ಚಿ, ಇವಾಗ ನಾನು ತಲೆಗೆ ಮಾತ್ರ ನುಂಗಿದ್ದೀನಿ. ಮೈಸೂರು ಮುಗಿಸ್ಕೊಂಡು ಮನೆಗೆ ಹೋಗಿ ನೆಮ್ಮದಿಯಾಗಿ ಮಲ್ಕೊಳ್ಳೋಣ ಅಂದರೆ ಸ್ವಾತಿ ನಂಗೆ ಇಲ್ಲಿ ಕೆಲಸ ಮಾಡ್ಸಕ್ಕೆ ಮತ್ತೆ ಕರ್ಕೊಂಡು. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು, ಭವ್ಯ, ನನ್ನ ಟೀಮು ಆ್ಯಂಡ್ ಫ್ಯೂ ಅದರ್ಸ್ ಆರ್ ಗೋಯಿಂಗ್ ಟು ಮೈಸೂರ್. ಆ್ಯಂಡ್ ನಾನು ಒಂದು ಇವೆಂಟ್ ಇದೆ ಮೈಸೂರಲ್ಲಿ, ಆ ಪರ್ಪಸ್ಗೋಸ್ಕರ ಹೋಗ್ತಾ ಇದ್ದೀನಿ. ಸೊ ದಟ್ ಐ ಹ್ಯಾವ್ ಟು ಟೇಕ್ ಅ ಮೆಜರ್ಮೆಂಟ್ಸ್ ಆ್ಯಂಡ್ ಅಲ್ಲಿ ಪ್ಲೇಸ್ ನೋಡಿ ಡೆಕೋರ್ ಹೆಂಗೆ ಮಾಡ್ಬೋದು ಅಂತ ವಿ ವರ್ ಪ್ಲ್ಯಾನಿಂಗ್. ಸೊ ಇನ್ನು ನೆಕ್ಸ್ಟು ಆಫ್ಟರ್ 10th ಇರೋದು. ಬಟ್ ಇವತ್ತು ಭವ್ಯ ಹೋಗ್ತಾ ಇದ್ದಾಳೆ ಏನೋ ಇವೆಂಟ್ ಮೇಲೆ. ಸೊ ಅವಳ ಜೊತೆಗೆ ಒಟ್ಟಿಗೆ ಹೋಗಿ ಆ ಕೆಲಸನೂ ಮುಗಿಸಿ, ಇನ್ನೊಂದೆರಡು ಸಣ್ಣ ಪುಟ್ಟ ಕೆಲಸ ಇದೆ. ಸುಮಾರು ತಿಂಗಳಾಗಿತ್ತು ಮೈಸೂರಿಗೆ ಹೋಗಿ ತಿಂಡಿ ಮುಗಿಸಿ ಪಟ ಅಂತ ಹೊರಟು ಅಲ್ಲಿಗೆ ಆನ್ ದ ವೇ ಕಂಟಿನ್ಯೂ ಮಾಡೋಣ ವ್ಲಾಗ್ ಅಂತ ಹೇಳ್ತಾ. ಹೆಂಗೆ ಮಾಡಿದ್ದಾರೆ ಪೊಂಗಲು. ನಮ್ಮಮ್ಮ ರಜಾ ಹಾಕಿದ್ದು ಸಾರ್ಥಕ ಆಯಿತು ಮಮ್ಮಿ. ಒನ್ ಮೋರ್ ನ್ಯೂಸ್. ಗೊತ್ತಿದೆ, ಹಾಲು ಇಟ್ಟ ಮೇಲೆ ಟೀ ಇಟ್ಟ ಮೇಲೆ ಒಕ್ಕತ್ತೆ ಅಂತ ಗೊತ್ತಿದ್ಮೇಲೆ ಮಮ್ಮಿ ನೀನು ಇವತ್ತು ದೇವ್ರಣಿಗೂ ಫಸ್ಟ್ ದೇವ್ರ ಕೈ ಮುಗಿದ್ಬಿಡು. ದೇವ್ರ ಕೈ ಮುಗ್ದಿಲ್ಲ ಇವತ್ತು. ದೇವ್ರ ಕೈ ಮುಗಿದ್ಬಿಟ್ಟು ಆಮೇಲೆ ಡೇ ಸ್ಟಾರ್ಟ್ ಮಾಡು. ಬೆಳಗ್ಗೆಯಿಂದ ಕಾಲಿಗೆ ಏನೋ ಹೊಡ್ಕೊಂಡು ರಕ್ತ ಬರ್ತಾ ಇದೆ. ಅದಾದ್ಮೇಲೆ ಪೊಂಗಲ್ ಸೀಸಿದ್ರು, ಅದಾದ್ಮೇಲೆ ಟೀ ಚಲ್ತಾ ಇದಾರೆ. ಇನ್ನೇನೇನ್ ಮಾಡ್ತಾರೋ ಹೋಗೋಷ್ಟೊತ್ತಿಗೆ ನಂಗಂತೂ ಗೊತ್ತಿಲ್ಲ. ಕಾಣಿಸ್ತಿದ್ದೀನಿ. ನನ್ನ ಫೋನ್ ನೋಡು, ಫೋನ್ ಫಿಲ್ಟರ್ ಹಾಕೊಂಡಿದ್ದಾಳೆ ಅಲ್ಲಿ ಎಡಿಟಿಂಗ್ ಮಾಡ್ಬಿಟ್ಟು. ಕ್ಯಾಮ್ರಾನೇ ಫಿಲ್ಟರ್ ಹಾಕ್ಬಿಟ್ಟವಳೆ, ಅದಕ್ಕೆ ಫಿಲ್ಟರ್ ಹಾಕೋಕ್ಕಾಗುತ್ತೆ. ನೀನ್ ತುಂಬಾ ಡೌ ಮಾಡಬೇಡ. ಇದು ಐಫೋನ್ ಅಲ್ಲಿ ಎಲ್ಲ ಸೆಟ್ಟಿಂಗು ಮಾಡ್ಬೋದು. ವಿಡಿಯೋದಲ್ಲೆಲ್ಲ ಸೆಟ್ಟಿಂಗ್ ಮಾಡ್ಕೊಂಡು ಅಲ್ಲಿ ಕ್ಯಾಮ್ರಾ ಒರ್ಸು ಫಸ್ಟ್. ಮೇಕಪ್ ಅಂಟ್ಕೊಂಡಿರೋದು ಕ್ಯಾಮ್ರಾ ಎಲ್ಲ ಹಂಗೆ ಇದೆ. ನೋಡ್ದ ಮತ್ತೆ ಫಿಲ್ಟರ್ ಹಾಕಿದ್ದೀನಿ ಅಂತ. ಫಿಲ್ಟರು ಹಾಕಿದ್ಯಾ? ಮೆಂಟಲ್ ನಿಮಿಷ ನೋಡಿಲಿ. ಇವಾಗ ನೋಡು, ಬೆಳಕಲ್ಲಿ ಇಟ್ಕೊಂಡ್ರೆ ಭವ್ಯ ಎಲ್ರೂ ಫೋನು ಬೆಳ್ಳಗೆ ಕಾಣಿಸುತ್ತೆ. ಇಲ್ಲಿ ಕತ್ಲೆ ಇದೆ, ಸ್ವಲ್ಪ ಲೈಟಿಂಗ್ ಒಂದ್ ಸ್ವಲ್ಪ ಇದು ನಿನ್ನ ತೋರ್ಸಲ್ಲ. ನಾನು ಪುಷ್ಪಾವತಿ, ನಮ್ಮ ಪುಷ್ಪಾವತಿ ನನ್ ಭಾರಿ ನಾನೇನು ನಾನು ಇವತ್ತು ಒಂದಿನ ಕೌಂಟರ್ ಕೊಟ್ಟೆ. ಇವಳಿಗೆ ನಾನು ಪದೇ ಇಬ್ರು ಕ್ಯಾಮ್ರಾ ಇಟ್ಕೊಂಡು ಲಾಗ್ ಮಾಡಬಾರ್ದಂತೆ. ಇವಳು ಬೇಕು ಅಂತ ಹೇಳ್ತಾಳೋ, ಬೇಡ ಅಂತ ಹೇಳ್ತಾಳೋ, ಅಥವಾ ಅರ್ಥ ಇಟ್ಕೊಂಡು ಹೇಳ್ತಾಳೋ, ಅರ್ಥ ಇಲ್ದೆ ಹೇಳ್ತಾಳೋ. ನಂಗಂತೂ ಒಂದು ನೀನ್ ವಾರೆ ಗಂಡಲ್ಲಿ ನೋಡ್ಬೇಡ, ಸುಮ್ಮನೆ ಗೊತ್ತು. ಇವತ್ತು ಒಬ್ರನ್ನ ಹೆಂಗೆ ನಾನು ದಿಸ್ ವ್ಲಾಗ್ ವಿಲ್ ಬಿ ರೋಸ್ಟಿಂಗ್ ಫಾರ್ ದಿವ್ಯಾಗೌಡ. ರೋಸ್ಟಿಂಗ್ ಫಾರ್ ದಿವ್ಯಾಗೌಡನೋ ಎಲ್ಲರೂ ರೋಸ್ಟ್ ಆಯ್ತಿರೋ, ನನಗೆ ರೋಸ್ಟ್ ಮಾಡ್ಬಿಟ್ಟು ನೋಡಿ. ಇವತ್ತು 2ರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ನಾನು ಸೆಲ್ಫಿಶ್ ಅಲ್ವಾ, ಹೆಂಗ್ ಸೆಲ್ಫಿಶ್ ಆಗಿ ಬದುಕೋದು ಅಂತ ಇವತ್ತು ತೋರಿಸ್ತೀನಿ. ಇದನ್ನೇ ಜನಕ್ಕೆ ಇದನ್ನೇ ನಾನು ಹಠ ಸಾಧಿಸಿ ಬದುಕ್ತೀನಿ ಇವತ್ತು. ನಿದ್ದೆ ಆಯ್ತಾ? ಚೆನ್ನಾಗಾಯ್ತಾ? ಹೆಂಗ್ ನಿದ್ದೆ ಮಾಡೋದು? ಮಾತು ಆಡಬಾರ್ದು, ಆ ಥರ ನಿದ್ದೆ ಹೊಡ್ದೇಳಿ. ಫುಲ್ ಫ್ರೆಶ್ ಆಗಿ ಕಾಣ್ತಿದೆ ಆಫ್ಟರ್ ಸ್ಲೀಪ್. ಭವ್ಯ, ಶೋ ಮಿ ಯರ್ ಫೇಸ್. ಎಷ್ಟು ಚೆನ್ನಾಗಿ ಮೇಕಪ್ಪು ಮಾಡ್ಕೊತಿದ್ಯಾ, ಏನು ಸಮಾಚಾರ? ನೋಡೇ ಇಲ್ಲಿ ಫೋನ್ ನೋಡುವಂತೆ. ಕ್ಯೂಟಿ. ಇವರಿಬ್ರು ಹೆಂಗ್ ಮಲ್ಗೋರು ನೋಡಿ. ಗುಡ್ ಮಾರ್ನಿಂಗ್ ಗಾಯ್ಸ್. ನಿಮ್ಮಿಬ್ರು ಇಷ್ಟು ಚಂದವಾಗಿ ಮಲಗ್ದವ್ರು ಯಾರು ಇಲ್ಲ ಬಿಡಿ. ಇಬ್ರು ಬೆಡ್ ಅಲ್ಲ ಉಡಿನ ಹಾಕೊಂಡು ಬಿಟ್ಟಿದ್ರಿ, ಹಂಗೆ ಸ್ಲೀಪರ್ ಕೋಚ್ ಮಾಡ್ಕೊಬಿಡ್ತೇವ್ರಿ. ಅಕ್ಕ ನಮ್ಮ ಮನೇಲಿ ಬೈತಾರಕ್ಕ, ನಾವು ಮಲಗಿದ್ರೆ ಪುಣ್ಯ ಮುರಿದಾರ ಮಲಗ್ತೀವಿ. ಇವಾಗ ಇನ್ನೊಂದು another 5-10 minutes we are reaching Mysore. ಆಡಿ ಹೋದ ಬಳ್ಳಿಯಿಂದ ಹೂ ಅರಳಬಲ್ಲದೆ. ಇವತ್ತೊಬ್ರು ಹಿಂಗೆ ಅಳ್ತಾರೆ ಅಂತ ಅಂದ್ರೆ ಅವಳಿಗೆ ನನ್ನ ಸಾಂಗ್ ಸ್ಕಿಲ್ಸ್ ಏನೋ ಗೊತ್ತಿಲ್ಲ ಅಕ್ಕ. ನನಗೆ
ನನ್ನ ಎಲ್ಲ ಜನರು ಬೆಳ್ಸಕ್ಕೆ ನನ್ನ ಬೆಳೆಯಕ್ ಬಿಡ್ತಾ ಇಲ್ಲ. ನಾನೊಂದು ಸಿಂಗರ್ ಆಗ್ಬೇಕು ಅಂತ ನಂಗೊಂದು ಆಸೆ ಇದೆ. ಸ್ವಾತಿಗೆ ನಗು ಬಂತು. ಅಕ್ಕ ಗೂಗಲ್ ಸರ್ಚ್ ಮಾಡ್ತೀನಿ ಯಾವ ಸಿನಿಮಾದಿದೆ ಆಡ ನಂಗೂ ಗೊತ್ತಿಲ್ಲ. ವಿ ರೀಚ್ ದ ಲೊಕೇಶನ್ ಫೈನಲಿ. ಆಕ್ಚುಲಿ ನಾವು ಬೇಗ ಬಂದಿದ್ದು ಗೊತ್ತಾಗಿಲ್ಲ. ಒಂದ್ ನಿಮಿಷ ನನಗೆ ನಿಜವಾಗ್ಲೂ ಆಫ್ ದ ಕ್ಯಾಮ್ರಾ ಸಿಕ್ಕಾಬಡೆ ಬೈತಾಳೆ. ಅದನ್ನ ಕಂಟ್ರೋಲ್ ಮಾಡ್ಕೊಳಕ್ ಹೇಳಿ. 2 ತಿಂಗಳು ಇರ್ತೀನಿ ಇನ್ನು ಹಾರ್ಡ್ಲಿ. 2 ತಿಂಗಳು ನಾನು ಚೆನ್ನಾಗಿ ನೋಡ್ಕೋಬೇಕು, ನಂಗೆ ಚೆನ್ನಾಗಿ ಊಟ ಮಾಡಿಸ್ಬೇಕು, ನನ್ನ ಚೆನ್ನಾಗಿ ಕೇರ್ ಮಾಡಬೇಕು. ಗೊತ್ತಾಯ್ತಾ? ಜನಕ್ಕೆ ಅತಿಯಾಗಿ ಬೆಲೆ ಕೊಡ್ತೀವಿ. ಅದಕ್ಕೆ ನೋಡು ಅವಾಗವಾಗ ಹೆಂಗ್ ಬೇಕು ಹಂಗೆ ಮಾತಾಡಿದ್ರೆ ಅದಕ್ಕೆ ಮರ್ಯಾದೆ ತುಂಬ. ಇಲ್ಲೂ ಮಾಡ್ಬಿಡ್ತೀನಿ ಯಾರಲ್ಲಿ ಇದ್ರದ್ದು ಎಷ್ಟಿದೆ? ಹಲೋ ಇಲ್ಲೇ ಇದೆ. ಈಗ ಕಟ್ ಮಾಡಿ ಅಲ್ಲಿ ಇವಳೇನು ಆಟ ಆಡಕ್ ಬಂದವಳ ಅನ್ಸುತ್ತೆ ಇಲ್ಲಿಗೆ. ಕೇಳ್ತೀನಿ ಇರು ಅವರು. ಹಲೋ ಹಲೋ ಮ್ಯಾಮ್, ಹೋಟ್ಲ್ ಸಿಲ್ಸಿಲಿಯಾಗಿ ಆಡ್ಬೇಡ. ಹೋಟ್ಲು ಸಿಲ್ಸಿಲಿ ಆಗಾಡ್ಬೇಕು ಬ್ರೋ. ನಾನು ನಿಜವಾಗ್ಲೂ ಮನೆಗೆ ಬಿಡ್ತೇ ಇಲ್ವಾ ನೀವು? ನಾನು ಮನೆಗೆ ಹೋಗ್ಬಿಡ್ತೀನಿ. ಹಲೋ ಪುಷ್ಪವತಿ ಸೀಕ್ರೆಟ್ ಫೇರ್ ಅಂಡ್ ಲವ್ಲಿ. ಹಲೋ ಪುಷ್ಪವತಿ ಸೀಕ್ರೆಟ್ ಫೇರ್ ಅಂಡ್ ಲವ್ಲಿ. ಅಲ್ಲಿ ಕಡಲೆಪುರಿ, ಮಿಠಾಯಿ, ಕಡಲೆಬೇಳೆ, ಉದ್ದಿನ ಬೇಳೆ ಸಾಂಬಾರ್ ಮಾಡಿ ಕೊಟ್ಬಿಡ್ತೀನಿ. ಡ್ರೈ ಫ್ರೂಟ್ಸ್ ಸಾಂಬಾರ್ ಮಾಡ್ತಾರಂತ. Standard and Bhavya's power bank. No, this is somebody else's power bank, but Bhavya is using. So, Mac powder. ಉಲ್ಟಾ ಇದೆ ಅಲ್ಲ, Mac studio powder. ಇದು ನಂದು ಬ್ರದರ್. But ಚೋಟಾ ಫ್ಯಾನ್. Bhavya's diary. ಏನೇನಿದೆ ತೋರ್ಸ್ಲಾ? ಆಮೇಲೆ ಕೆಲವ್ರನ್ನ ಅಡ್ಡ ಬರ್ಬೇಡ. ನನ್ಗೇನು ಕೆಲಸ ಇಲ್ಲ. ನಾವಿಬ್ರು ನೋಡಿ ಪಿಂಕ್ ಅಂಡ್ ಬ್ಲೂ ಅಲ್ಲಿ ಹಾಸ್ಪಿಟಲ್ ಬಟ್ಟೆ ರಿಸೆಪ್ಷನ್ ರಿಸೆಪ್ಷನ್ ಬಟ್ಟೆ, ಇದು ಹಾಸ್ಪಿಟಲ್ ಬಟ್ಟೆ. ನಿಂದೇನು ಬಟ್ಟೆ? ನಿಂದೇನು ಕೊರಿಯನ್ ಬಟ್ಟೆನಾ ನಿಂದು? ಇಲ್ಲ, ಇದು ಜಾಪನೀಸ್ ಬಟ್ಟೆ. ಸಿವಿಕ್ ಸೆನ್ಸ್ ಏನಿ? ನಮಗ್ ಸಿವಿಕ್ ಸೆನ್ಸ್ ಅಲ್ಲ, ಯಾವ ಸೆನ್ಸು ಇಲ್ಲ. ನಮ್ ಇಷ್ಟ, ನನ್ನ ಲೈಫ್, ಮೈ ರೂಲ್ಸ್ ಅಲ್ವಾ? ಇಟ್ಸ್ ಪೇನ್ ಅಲ್ಲ. ನೋ ಶುಗರ್ ನೋ ಐಸ್ ಅಂದ್ಬಿಟ್ಟು ಒಂಚೂರು ತಣ್ಣಗೂ ಇಲ್ಲ. ಈ ಪುಷ್ಪಕ್ಕ ಸ್ಯಾರಿ ಉಡ್ಕೊಂಡು ಎಲ್ಲ ಹೋಗ್ಬಿಟ್ಟಿದ್ದಾರೆ. ನಾನು ಸೀರೆ ಹಾಕೊಂಡ್ಬಂದು ನೀನು ಹೇಳಿದಿಲ್ಲ. ರಾಹುಲ್ ಆಕ್ಚುಲಿ ಗಿಫ್ಟ್ ಮಾಡಿದ್ದಾನೆ ಈ ಸ್ಯಾರಿ ನಂಗೆ. ಸರಿ, ನಿಮ್ಮ ಅಭಿಮಾನಿ ಕಣಕ್ಕ ನಾನು ಮಾಡಿದ್ರು ಹೋಗ್ತಾ ಇಲ್ವಲ್ಲ. ಓ ಶೇಟ್, ಹಿಂಗ್ ಮಾಡಿ ಹಿಂಗ್ ಒತ್ತಿ ಹಿಂಗೆ ನಾವು ಹೋಗ್ಬೇಕು. ನಾನು ಸ್ಯಾರಿ ಚೆನ್ನಾಗಿದೆ ಸ್ಯಾರಿ ಅಲ್ಲ. ಇವತ್ತು ಬ್ರೈನೇ ವರ್ಕ್ ಆಗ್ತಾ ಇಲ್ಲ. ತಲೆ ಹೆಂಗೆ ನೋಯ್ತಾ ಇದೆ ಅಂದರೆ ಯಾವುದು ಅರ್ಥನೇ ಆಗ್ತಾಯಿಲ್ಲ. ಎಲ್ಲೆಲ್ಲೂ 106 ಇದು 108. ಅಯ್ಯೋ, ಡೋರ್ ತೆಗ್ದಿದ್ದು ರೇಂಜಿಗೆ ನೋಡ್ರೆ ಡೋರೇ ಕಿತ್ತೋಗ್ಬೇಕಿತ್ತು. ಇರಿ ಕಾರ್ಡ್ ಹಾಕೋಣ. ಟಾಡಾ ಬಂದ್ವಿ ರೂಮ್ಗೆ. ಅಪ್ಪ ರಿಯಲಿ ನಾಟ್ ಫೀಲಿಂಗ್ ವೆಲ್. ಸ್ಯಾರಿ ಸೆಲೆಕ್ಟ್ ಮಾಡಿರೋದು ತೋರ್ಸ್ಲಾ? ನಾನೇ ಸೆಲೆಕ್ಟ್ ಮಾಡಿದ್ದೆ ರೆಡ್ ಸ್ಯಾರಿನೂ. ಆದರೆ ಸ್ಯಾರಿ ಪ್ಯಾಟ್ರನ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಇದನ್ನು ನಾನು ಎತ್ಕೊಂಬಂದು ಕೊಟ್ಟಿದ್ದು. ಬಟ್ ಭವ್ಯ ಅವರು ನೋಡಿ ಆಮೇಲೆ ಇಲ್ಲ ನಾನು ಸೆಲೆಕ್ಟ್ ಮಾಡಿದ್ದು ಅಂತ ಹೇಳ್ತಾಳೆ. ಸುಳ್ಳು, ನಾನು ತಾನೇ ಕೊಟ್ಟಿದ್ದು ಸ್ವಾತಿ ಇದನ್ನು. ಈ ಪ್ಯಾಟ್ರನ್ನು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಟ್ ಪುಷ್ಪಾಕಂಗೆ ಇಷ್ಟ ಆಯಿತು ಅಂತ ಪುಷ್ಪಾಕ ಟುಕ್ ದಿಸ್. ನಮ್ಮ ಮಮ್ಮಿಗೆ ಬಾಂಧನಿ ಸ್ಯಾರಿ ಮೆತ್ತಗಿರಲಿ, ಸಾಫ್ಟಾಗಿ ಉಟ್ಕೊಂಡು ಹೋಗೋಕ್ಕೆ ಅಂತ ಮಮ್ಮಿಗೆ ಈ ಸ್ಯಾರಿ ಸೆಲೆಕ್ಟ್ ಮಾಡಿದ್ವಿ. ಆ್ಯಂಡ್ ನನಗೆ ಯಪ್ಪ ನಂಗೆಲ್ಲಿ ನಮ್ಮದು ನಂಗೆ ಆ್ಯಕ್ಚುಲಿ ಬ್ಲ್ಯಾಕ್ ಸ್ಯಾರಿ ಸಿಕ್ಕಾಪಟ್ಟೆ ಇಷ್ಟ. ಬ್ಲ್ಯಾಕ್ ಕಲರ್ ಸಿಕ್ಕಾಪಟ್ಟೆ ಇಷ್ಟ. ಸೊ ದಿಸ್ ಇಸ್ ರಿಯಲಿ ಲುಕಿಂಗ್ ವೆರಿ ನೈಸ್. ಹಾಕೊಂಡ್ರೆ ಸಾಕಾದ ಕಾಣಿಸುತ್ತೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಇವರು ಆ್ಯಕ್ಚುಲಿ ಬನಾರಸ್ ಸ್ಯಾರಿಗೆ ಸಿಕ್ಕಾಪಟ್ಟೆ ಫೇಮಸ್ ಅಂತೆ. ಐ ವಾಸ್ ನಾಟ್ ನೋಯಿಂಗ್. ಸೊ ಇವರೇ ಡಿಸೈನಿಂಗ್
ಪ್ರತಿಯೊಂದೂ ಇವರೇ ಮಾಡೋದಂತೆ. ಇದು ತುಂಬ ಚೆನ್ನಾಗಿದೆ ಪ್ರಿಂಟು ಆ್ಯಂಡ್ ಮಟೀರಿಯಲ್ ಸ್ವಲ್ಪ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಡ್ರೇಪ್ ಮಾಡ್ಕೊಂಡಾಗ ಹಿಂಗೆ ಕಾಣುತ್ತೆ ನೋಡೋಣ. ಈಗ ಸದ್ಯದಲ್ಲಿ ವಿ ಆರ್ ಗೋಯಿಂಗ್ ಟು ಟೆಂಪಲ್ ಮುಗಿಸಿ ಐ ಹ್ಯಾವ್ ಟು ಗೋ ಟು ಒನ್ ಮೋರ್ ಪ್ಲೇಸ್. ಫೆದರ್ ಟಚ್ ಅವರು ಇನ್ನೊಂದು ಬ್ರಾಂಚ್ ಮೈಸೂರಲ್ಲಿ ಓಪನ್ ಮಾಡಿದ್ದಾರೆ. ಅದ್ರದ್ದು ಡೆಕಾರ್ ನಮಗೆ ಕೊಟ್ಟಿದ್ದಾರೆ. ಸೊ ವಿ ಆರ್ ಹ್ಯಾಪಿ ಫಾರ್ ದ್ಯಾಟ್. ಇವತ್ತು ನಾವು ಅಲ್ಲಿ ಹೋಗಿ ಡೆಕಾರ್ದ ಮೆಜರ್ಮೆಂಟ್ಸು ಏನೇನು ಡೆಕೋರ್ ಮಾಡಿಸ್ಕೊಳ್ತಾರೆ, ಯಾವ ಫ್ಲವರ್ ಪ್ರತಿಯೊಂದೂ ಡಿಸ್ಕಷನ್ ಮಾಡಿ ಆ ಮೀಟಿಂಗ್ ಮುಗಿಸಿ ಮೇ ಬಿ ಸಂಜೆ ಒಂದು ಕಾಫಿ ಗಿಫಿ ಕುಡ್ದು ಆದರೆ ಸಾಪಾಗೋಗಿ ಅಲ್ಲಿಂದ ಸೀದಾ ಬೆಂಗಳೂರು ಹೊಡೋಣ. ಆಚೆ ಆ್ಯಕ್ಚುಲಿ ಬಿಸಿಲು ನೋಡಿ ಇದೆ. ನಾನು ಒಳಗಡೆ ಎ ಸಿ ಇರೋದಕ್ಕೆ ಗೊತ್ತಾಗ್ತಾಯಿಲ್ಲ. ಅಕ್ಕ ಈ ತರ ಮಾನ ಮರಿಬೇಕಲ್ಲ. ಯಾರದು ಬಾತ್ರೂಮಲ್ಲಿ ಆಚೆ ಬನ್ನಿ ಅಂತವ್ರವ್ರು. ನನಗಿಲ್ಲಿ ತಲೆನೋವು, ಹುಷಾರಿಲ್ಲ. ಏನಾದ್ರು ನಿಂಗೆ ಕನ್ಸರ್ನ್ ಇದೆಯಾ ಭವ್ಯ? ಒಂಚೂರಾದ್ರೂ ಕನ್ಸರ್ನ್? ನಂಗೆ ಹುಷಾರಿಲ್ಲ. ನೋಡಿ ಹುಷಾರಿಲ್ಲ ಅಂದ್ರೆ ಈ ಅಮ್ಮ ಬಿರಿಯಾನಿ ಕೊಡ್ಸ್ತೀನಿ ಬಾ ಅಂತವ್ರೆ. ನಿಂಗೈತೆ ಚೆನ್ನಾಗಿ ನೋಡ್ಕೊತಾ ಅವಳು ಕೊಡಲ್ಲ ಅಂದ್ಲು, ಬಟ್ ಸ್ಟಿಲ್ ಕದ್ಕೊಂಡು ಹಾಕೊಂಡ್ಬಂದಿದ್ದೀನಿ. ಇದಕ್ಕೊಂದು ಈ ಬ್ರ್ಯಾಂಡಿಗೆ ಒಂದು ಒಳ್ಳೆ ಮರ್ಯಾದೆ ಇದೆ. ನೆಲ ಸಾರ್ಸಕ್ಕೆ ನಾನ್ ದುಪ್ಪಟ ಹಿಂಗ್ ಹುಷಾರಿಲ್ವ ಒದ್ಗೋತಾ ಇದೀನಿ. ಏನ್ ನಾಟಕ ಕೂಡೆ ನೋಡಿದ್ರಾ? ಇವಾಗಲೇ ಗೊತ್ತಾಗ್ತಾ ಇದೆಯಾ? ಕ್ಯಾಮ್ರಾದಲ್ಲೇ ಗೊತ್ತಾಗ್ತದೆ. ಅವಳು ಒಂದೇ ಒಂದು ಇದಕ್ಕಿನ್ನ ಬೆಲೆ ಬಾಳಲ್ವಾ ನಾನು? ಈ ಇದಕ್ಕಿನ್ನ ನಿನಗೆ ಐತೆ ಕಣ. ಕಷ್ಟಪಟ್ಟು ಒಂದೊಂದು ಹನಿ ದುಡ್ಡನ್ನು ಕೂಡ್ಸಿ ತಗೊಂಡಿದ್ಯಾ? ಪರವಾಗಿಲ್ಲ, 2 ತಿಂಗಳು ಇರ್ತೀನಿ ಕೊಡು, ಆಮೇಲೆ ನಾನು ಹಾಕೊಳಕ್ಕಿರ. ಹಂಗಂದು ಎಲ್ಲಾನು ಕಿತ್ಕೊಳ್ತಾರೆ. బండి బంగారం చిన్నప్పటి నుంచి నీకు చేశానే, నాకు దొరికింది తిండిని నీకే ఇచ్చేసాను. సమంత డైలాగ్ పెడతారಲ್ಲ, హంగాಯ್ತು ನಿನ್ ಕಥೆ. చిన్నప్పటి నుంచి నిన్ను బాగా చూసుకున్నానే. ಎಮೋಷನಲ್ ಬ್ಲಾಕ್ ಮೇಲ್. ಅಲ್ಲ ನೀನು ಬಂಡಿ ಬಂಗಾರಂ ಅಲ್ಲಮ್ಮ, ಬಂಡಿ ಬಂಗಾರಂ ಅಂತ ಇದೆ ಅದು. ಬಡ್ಡಿ ಬಂಗಾರಮ್ಮ. ವಾವ್. ಟೆಂಪಲ್ ಮುಗೀತು. ದರ್ಶನ ಚೆನ್ನಾಗೈತಲ್ಲ? ಆಕ್ಚುಲಿ ನಂಗೆ ಅಲ್ಲಿ ಹೋಗಿ ಬಂದ್ಮೇಲೆ ಒಂದ್ಸೂರಿ ತಲೆನೋವು ಇಳ್ದಿದೆ. ಮತ್ತೆ ನೆನ್ಸ್ಬೇಡ, ಸುಮ್ಮನೆ ವಾಂತಿ ಅಂತ. ಇವ್ನು ಹೋಗಿ ಬಂದು ನಿನ್ನ ಹೆಂಡತಿ ಹೆಸರು ಶಾಂತಿ ಅಂತ ಇಡ್ಸ್ಬಿಡ್ತೀನಿ ಇನ್ನೊಂದ್ಸತಿ ವಾಂತಿ ಅಂದ್ರೆ. ಹೆಂಗೆ? ಸೊ ಟೆಂಪಲ್ ಮುಗೀತು, ದರ್ಶನ ಬ್ಯೂಟಿಫುಲ್ ಆಗಾಯ್ತು. ಪುಷ್ಪವತಿ, ಕ್ಯಾನ್ ಯು ಪ್ಲೀಸ್ ರಿಪೀಟ್ ವಾಟ್ ಯು ಸೆಡ್ ಜಸ್ಟ್ ನೌ? ಕಂಟೆಂಟ್ ಅದೆರಡು ಅಲ್ಲ, ಇಟ್ ಇಸ್ ಕಾಂಟೆಂಟ್. ಬೆಳಗ್ಗೆಯಿಂದ ಎಷ್ಟು ಸಿಕ್ಕಿದಮ್ಮ, ಮತ್ತೆ ಇಳಿತೀನಿ ಅಂತ ಕಂಟೆಂಟ್ ಕ್ರಿಯೇಟರ್ ಅಂತ ಕಾಂಟೆಂಟ್ ನಾನು ಪ್ರೂವ್ ಮಾಡ್ಬಿಟ್ರೆ ಅಲ್ಲ, ಅದು ಮಾತಾಡೋದು ಬರುತ್ತೆ. ಕಾಂಟೆಂಟ್ ಕ್ರಿಯೇಟರ್ ಕಾಂಟೆಂಟ್ ತಾನೆ ಅದು. ಇವರು ಕೊರಿಯಾಗೆಲ್ಲ ಹೋಗಿ ಕಲ್ತ್ಕೊಂಡ್ ಬಂದಿದ್ದಾರೆ. ನಿಂಗೆ ಗೊತ್ತಾ ಅದ್ರ ಬಗ್ಗೆ? ಕಲ್ತ್ಕೊಂಡ್ ಬಂದಿರೋರ ಹತ್ರ ನೀವು ಕೊರಿಯಾಗ ಹೋಗಿ ಕ್ರ್ಯಾಪ್ ತಿಂದ್ಮೇಲೆ ಹಿಂಗಾಗಿರುತ್ತಾನೆ. ಮುಂಚೆ ಕ್ರ್ಯಾಬ್ ಅಲ್ಲ, ಫ್ರಾಗ್ ಇಲ್ಲ, ಪ್ರಾನು. ಪ್ರಾನ್ ತಿಂದಿದ್ದಾರೆ, ಪ್ರಾನ್. ಸೊ ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ ಕಂಟೆಂಟ್, ಅದು ಕಾಂಟೆಂಟ್ ಅಲ್ಲ. ಅದು ನೋಡಲ್ಲಿ ಕಂಟೆಂಟ್, ಅದು ಕಂಟೆಂಟ್ ಇಸ್ ಅ ಡಿಫರೆಂಟ್ ವರ್ಡ್, ಕಾಂಟೆಂಟ್ ಇಸ್ ಅ ಡಿಫರೆಂಟ್ ವರ್ಡ್. ಕಾಂಟೆಂಟ್ ಅಲ್ಲ, ಕಂಟೆಂಟ್. ಅದು ಕಂಟೆಂಟ್ಗೂ ಕಾಂಟೆಂಟ್ಗೂ ತುಂಬಾ ಡಿಫರೆನ್ಸ್ ಇದೆ. ತಲೆ ತಿಂದು ಸೊಳ್ಳೆ ಇಲ್ಲಿ ಎಷ್ಟು ಸೊಳ್ಳೆ ಬಂತು ಬ್ಯಾಕ್ ಸೈಡ್. ಹಂಗೆ ನನಗೆ ಮಾತಾಡಕ್ಕೆ, ನನ್ನ ಯೂಟ್ಯೂಬ್ ಚಾನಲ್ ಮಾತಾಡಕ್ಕೆ ಬಿಡ್ತಾ ಇಲ್ಲ. ಎಷ್ಟು ಕಚ ಕಚ ಅಂತೀರಾ ನೀವೆಲ್ಲ. ಸೈಲೆನ್ಸ್. 1 ನಿಮಿಷ ಮೌನಾಚರಣೆ ಮಾಡಿ. ಮೆಡಿಟೇಷನ್. ಈಗ ಊಟದ ಪ್ಲೇಸ್ ಯಾವ್ದು ಡಿಸೈಡ್ ಮಾಡಿದ್ ನಾವು? ಹನುಮಂತ್, ಆಮೇಲೆ ಸುಪ್ರಿಯಾ, ಆಮೇಲೆ ಇನ್ನೊಂದು ಸುಬ್ಬುರಾವು, ಇನ್ನೊಂದು ಆಂಡಳಮ್ಮನ ಮೆಸ್.
ಹೌದಾ ನಾನು ನಿಜ ಅನ್ಕೊಂಡ್ಬಿಟ್ಟೆ. ಈ ಪುಷ್ಪಾವತಿ ಒಂದೊಂದ್ ಮಾತಾಡ್ತಾರಲ್ಲ, ಸೊಳ್ಳೆ ಕಚ್ತದೆ ಅಂತಾರೆ, ಹಾಯ್ ಅನ್ನೋದಕ್ಕೆ ಅದೇ ನಿಮ್ಮ ಮಾವನ್ ಮನೆಯಿಂದ ಬಂದಿರೋದ ಅಂತ ಕೇಳ್ತಾ ಇದಾರೆ. ನಾನು ಅದನ್ನ ಓಡಿಸ್ತಾ ಇದ್ರೆ ಹಾಯ್ ಅಂತ ಇಲ್ಲಮ್ಮ, ನಿಮ್ಮಿಬ್ರಿಗೂ ಕಿವಿ ಕೇಳ್ಸಲ್ವಾ? ಹೌದಾ? ಹಂಗೆ ಅನ್ಸುತ್ತೆ. ಹಾಯ್ ಅಂತ ಇದಾರೆ ಇವರು. ಹಾಯ್ ಹೇಳಿದ್ರೆ ನೀರ್ ಬೇಕಾದ ನಾನ್ ನೀರ್ ಬೇಕು ಗೊತ್ತು, ಬಟ್ ಆದ್ರೆ ಈ ಸೊಳ್ಳೆ ಇಲ್ಲಿಂದ ಹಿಂಗ್ ಹೋಗಿ ಹಿಂಗ್ ಬಗ್ಗಿ ತರ್ಬೇಕು. ಅಕ್ಕ ಒಳಗಡೆ ಜಿಂಕೆ ಮತ್ ಪ್ರಾಣಿಗಳ ತಗೊಳ್ಳಿ. ದಿಸ್ ಇಸ್ ಸ್ಪೆಷಲ್ ಫಾರ್ ಭವ್ಯ ಗೌಡ. ನೋಡ್ದಾ, ಅವಾಗ್ಲಿಂದ ನೀರ್ ಕೇಳಿದೀವಿ, ನಮ್ಗೆ ನೀರ್ ಕೊಟ್ಟಿಲ್ಲ. ಬೊಬ್ಬಿಂಗೋಸ್ಕರ ಅಂದ್ರೆ ಸ್ಪೆಷಲ್ ಬಾಟಲ್ ನಮ್ಮನೆಯಿಂದ ಬಾಟ್ಲ್ ತಗೊಂಡ್ಬಿಟ್ಟು ನಮ್ಮನೆ ನೀರು ನನಗೆ ಕೊಟ್ಟಿಲ್ಲ ಈ ಅಮ್ಮ. ಇಲ್ಲೆಲ್ಲ ಬಂತು, ಆಮೇಲೆ ಒಳಗಡೆ ಅಕ್ಕ ಒಳಗಡೆ ಎಲ್ಲ ಬಂತು ಸೊಳ್ಳೆ. ನೀವು ಟಾಟಾ ಆಯಿ ತಗೋಬೇಕಂತ ಹೇಳಿದ್ದು ನಾನಲ್ಲ ಭವ್ಯವ್ರೆ. ಪರವಾಗಿಲ್ಲ, ಇರ್ಲಿ ಬಿಡ, ಕುತ್ಕೊಳ್ಳ ಸ್ವಲ್ಪ. ಜೀವ ಹಿಂಡುತ್ತಾ ಇದೆ ಸೊಳ್ಳೆ, ಬಟ್ ನೀನ್ ಇಲ್ಲಿ ಫೋಟೋ ಶೂಟ್ ಮಾಡೋದು ಮುಖ್ಯ. ಆಯ್ತು ಬಿಡ್ರಿ ಮೇಡಮ್, ಹೋಣ. ಚೆನ್ನಾಗಿ ಕಾಣ್ತಿದ್ದೀರಾ ಅಂತ ಇಷ್ಟೊಂದು ಬಿಲ್ಡಪ್ಪ. ಓ ಮೈ ಗಾಡ್, ನಮ್ಗೆ ಮುಂಚೆ ಕಾಣಿಸ್ತು. ಕ್ರೇಜಿ ಓಡೋಗ್ತಾ ಇದೆ. ಮುಂಗ್ಸಿ 1, ಮುಂಗ್ಸಿ 2, ಮುಂಗ್ಸಿ 3. ಎಲ್ಲಿ ರಾಹುಲ ಕಾಣ್ತಾನೆ ಇಲ್ಲ. ಝೂಮ್ ಅಲ್ಲಿ ಕಾಣ್ತಾ ಇದೀನಿ. ಮಿಂಚಾಗಿ ನೀನು ಬರಲು ಬಂದೆ. ಪ್ರೊಫೆಷನಲಿಸಮ್ ರಾಹುಲ್ ಅವ್ರಿಗೆ. ಓ ಎಲ್ಲಿ ನೋಡಪ್ಪ, ದೇವರಾಜ. ಅಲ್ಲ, ಮನುಷ್ಯರು ತಿನ್ನೋ ಥರ ತಗೊಂಡಿಲ್ಲ, ನಾವು ತುಂಬ ಜಾಸ್ತಿ ತಗೊಂಡ್ಬಿಟ್ಟಿದ್ದೀವಿ. ನಮ್ಮ ಪುಷ್ಪಾವತಿನೇ ಜಾಸ್ತಿ ಶಾಪಿಂಗ್ ಮಾಡಿರೋದು. ಇಲ್ಲಿ ಬಂದಾಗೆಲ್ಲ ಮೈಸೂರು ಪಾಕ್ ತಗೊಂಡು ತಿಂದೇ ಹೋದ್ರೆ ನಮಗೆ ಸಮಾಧಾನ ಇಲ್ಲ, ಹೋಗಿ ಇದಿಲ್ಲ. ಸಿ ಚಾಂದಡ ಅಂಕಲ್ ನಾಗ್ತಾ ಇದೀರಲ್ಲ, ನಾನು ಡೋರಾಗಿಲ್ಲ ಅಂದರೆ ಅವ್ರು ಅಲ್ಲಿಂದ ಹೊಡ್ಕೊಂಬಂದು ಹಾಕ್ತಾರೆ. ಏಯ್ ರಾಹುಲ, ನಿನ್ನಿಂದನೇ ಆಗಿದ್ದು. ಹಳೆ ರುಚಿ, ಹೊಸ ಅನುಭವ. ಉಮೇಶ್ ಪರೋಟ ಮೊಸರು ಬಜ್ಜಿ ಹಾಕ್ಬಿಟ್ಟು ತಟ್ಟಲ್ಲಿ ಮುಚ್ಚಿಟ್ಟಿದ್ದಾನೆ. ಒಂದು ಫ್ಲೋರ್ ನಡ್ಕೊಂಬರಕ್ಕಾಗಿಲ್ಲ ಅವಳಿಗೆ, ಲಿಫ್ಟಲ್ಲಿ ಬರ್ತಾ ಇದ್ದಾವೆ. ಅರೆ ಇವಾಗ ಕರ್ಟನ್ ಹಾಕ್ಸ್ತಿರಲ್ಲ, ತೊಂದರೆ ಇಲ್ಲ ಬಿಡಿ. ಕರ್ಟನ್ ಹಾಕ್ಸೋದ್ರಿಂದ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಒಂದು ನಿಮಿಷ. ಸಾಕು ಅಂದ್ರೆ ಹೆಂಗಿದ್ರು ಅದು ಡ್ರೇಪಿಂಗ್ ವೈಟ್ ಇದೆಯಲ್ಲ. ಇದೊಂದು ಸ್ಲೀಪಿಂಗ್ ಟೈಮ್. ಆಫ್ಟರ್ ಈ ಡ್ರೆಸ್ಸು ಎಲ್ಲ ಅದು ಇನ್ನೊಂದು ಬ್ಯಾಗ್ ಇತ್ತಲ್ಲ, ಅದೆಲ್ಲ ಕೊಟ್ಟರೆ ಕೊರಿಯಾ ಥರ, ಅದು ಕರೆಕ್ಟ್ ಆಗಿದೆ. ಕೊರಿಯನ್ ಥರ ಕಾಣ್ತೀನ. ಆಗ್ತಲ್ಲ, ಏನೋ ಹೇಳ್ತಾರೆ ಅನ್ಕೊಂಡು. ಓಕೆ, ಸ್ಲೀಪಿಂಗ್ ಟೈಮ್. ಬಿಡೆ, ಹೊಟ್ಟೆ ಕಿಚ್ಚಿ. ಇವಾಗ ನಾನು ತಲೆಗೆ ಮಾತ್ರ ನುಂಗಿದ್ದೀನಿ, ತಲೆನೋವು ತಡಿಯೋಕ್ಕಾಗದೆ. ಬಿಡೆ ಭವ್ಯ, ಇರಿಟೇಟ್ ಮಾಡಬೇಡ, ಆಲ್ರೆಡಿ ಇರಿಟೇಟ್ ಆಗಿದೆ. ಸುಮ್ಮನೆ ಇರು. ಸ್ಲೀಪಿಂಗ್ ಟೈಮ್. ಐ ವಿಲ್ ಸಿ ಯು ಆಫ್ಟರ್ 1 hour. ಬಾಯ್. ಅದು ಹೇಮಂತ್ಗೆ, ಇದು ಅಮ್ಮಗೆ. ಓಕೆ ಡನ್. ಹೇಮಂತಿಗೂ ನಾವು ಇದು ತಗೊಂಡಿದ್ದೀವಿ, ವಾಡೆ ತಗೊಂಡಿದ್ದೀವಿ. ವಾಡೆ ಯಾಸ್ಪದ ವಾಡೆ, ಐ ಟುಕ್ ದ ವಾಡೆ. ಇವಾಗ ನಾವು ಮದ್ದು ಟಿಫಿನ್ ಆ್ಯಕ್ಚುಲಿ ಸಕ್ಕತ್ತಾಗಿ ಮಾಡಿದ್ದಾರೆ. ಯಪ್ಪ, ಇಷ್ಟು ಯೂಜ್ ಆಗಿ ಇಂಟೀರಿಯರ್ ಆಗಿರಲಿ, ಲೈಟಿಂಗ್ ಆಗಿರಲಿ, ಒಳಗಡೆ ಎಲ್ಲ ತೋರ್ಸಕ್ಕೆ ನನಗೆ ಒಂಥರ ಆಗೋಯ್ತು. ಯೂಶಲಿ ನಂಗೆ ಒಂದೊಂದ್ಸತಿ ಆಚೆ ಹೋಗಿರ್ತೀನಲ್ಲ, ಐ ಆಲ್ವೇಸ್ ಸಿ ದ ಪ್ಲೇಸ್. ಐ ವಾಂಟ್ ಟು ಟೇಕ್ ಅ ಫೋಟೋ ಆ್ಯಂಡ್ ವಿಡಿಯೋ, ಪಿಕ್ಚರೈಸ್ ಮಾಡಿರ್ತೀನಿ ತಲೆಯಲ್ಲಿ. ಆದರೆ ಇಲ್ಲಿ ಬಂದಾಗ ಮಾತ್ರ ನನಗೆ ಕ್ಯಾಮ್ರಾ ಎತ್ತಿ ವಿಡಿಯೋ ಮಾಡೋಕ್ಕೆ ಶೈ ಆಗುತ್ತೆ. ಆಮೇಲೆ ಸುಮಾರು ಜನ ಇದ್ರು, ಇವತ್ತು ವೀಕೆಂಡ್ ಟೈಮ್ ಬೇರೆ ಅಲ್ವಾ, ಫ್ರೈಡೇ, ಬಟ್ ಸ್ಟಿಲ್ ಸುಮಾರು ಜನ ಟೆಂಪಲ್ಗೆ ಹೋಗಿ ಬಂದಿರೋರು ಇದ್ದಾರೆ. ಹಂಗೆ ನನ್ನ ಫ್ರೆಂಡ್ ಒಬ್ಬರು ಸಿಕ್ಕಿದ್ರು, ಕಾಫಿ ಕುಡ್ದು. ಆ್ಯಕ್ಚುಲಿ ಏನಾದರೂ ತಿನ್ಬೋದಿತ್ತು, ಬಟ್ ಊಟ ಲೇಟಾಗಿ ಮಾಡಿರೋದ್ರಿಂದ ಆಗಲಿಲ್ಲ. ಬಟ್ ಕಾಫಿ ಕ್ರೇಜಿಯಾಗಿತ್ತು. ಕಾಫಿ ಮದ್ದೂರು ವಡೆ ತಿಂದು ನಂಗೆ ಆಚೆಗಡೆಯಿಂದ ನೋಡೋಕ್ಕೇ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ. ಪಾರ್ಕಿಂಗ್ ಸ್ಪೇಸ್ ಆಗಿರಲಿ, ಊಟದ್ದು ಪ್ರತಿಯೊಂದೂ ನೀಟಾಗಿ ಪ್ಲ್ಯಾನ್ ಮಾಡಿದ್ದಾರೆ. ದಟ್ಸ್ ವಾಟ್. ಆ್ಯಂಡ್ ಒಂದು ಯಾರಾದರೂ ಇದ್ದರೆ ಖಂಡಿತವಾಗ್ಲೂ ಮದ್ದು ಟಿಫಿನ್ ಎಲ್ರಿಗೂ ಗೊತ್ತಿರುತ್ತೆ. ಇದು ಹೊಸದಾಗಿ ಮಾಡಿರೋದು, ಸುಮಾರು ಜನ ಬಂದಿದ್ದು. ಇನ್ನು ಎಷ್ಟು ಮಂತ್ಸ್ ಆಗಿದೆಯೋ ನನಗೂ ಗೊತ್ತಿಲ್ಲ, ನಾನಂತೂ ಸುಮಾರು ಮಂತ್ಸ್ ಆಗಿತ್ತಾ. ಅದರಲ್ಲಿ ಇವತ್ತು ಬಂದಿರೋದ್ರಿಂದ
ಐ ಕೇಮ್ ಆ್ಯಕ್ಚುಲಿ ನಮ್ಮ ಒಬ್ಬರು ಅಂಕಲ್ ಇದ್ದಾರೆ, ಅವ್ರು ಹೇಳಿದ್ದು ಹೋಗೋಣ ಇಲ್ಲಿ ಚೆನ್ನಾಗಾಗಿದೆ ಅಂತ. ನನಗೆ ಯಾಕೋ ನನ್ನ ಡೇ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಬಟ್ ಮೈ ಹೆಡ್ಏಕ್ ಇಸ್ ವೇ ಟೂ ಮಚ್. ನಂಗೆ ಏನಕ್ಕೆ ಹೆಡ್ಏಕ್, ಮೇ ಬಿ 2 ಡೇಸಿಂದ ಮಧ್ಯರಾತ್ರಿ ಎದ್ದು ಕೆಲ್ಸಕ್ಕೆ ಹೋಗ್ತಾ ಇರೋದ್ರಿಂದ ನಿದ್ದೆ ಪ್ಯಾಟ್ರನ್ ಚೇಂಜ್ ಆಗಿದೆ, ಅದಕ್ಕೋಸ್ಕರ ಇರಬೇಕೇನೋ. ಮಾತ್ರೆ ತೊಗೊಂಡಿದ್ದಕ್ಕೆ 1 hour ಪವರ್ ನ್ಯಾಪ್ ಆಯಿತು, ಬಟ್ ಸ್ಟಿಲ್ ಹಂಗೆ ಇದೆ. ಈಗ ವಾಪಸ್ ಬಂದು ಕಾರಲ್ಲಿ ಕೂತಿದ್ದೀನಿ. ಮತ್ತೆ ಬೆಂಗಳೂರು ರೀಚ್ ಆಗೋವರೆಗೂ ದಯವಿಟ್ಟು ಎದ್ದೇಳಲ್ಲ. ಮತ್ತು ಬೆಂಗಳೂರು ರೀಚ್ ಆಗ್ತಾ ವಾಟ್ ಕ್ಯಾನ್ ಬಿ ಡನ್, ವಾಟ್ ಕ್ಯಾನ್ ಇನ್ ವೇರ್ ವಿಲ್ ಐ. ಆ್ಯಕ್ಚುಲಿ ಹೇಮಂತ್ ಅವ್ರ ಡ್ಯಾಡಿ ಗಾಡಿ ತೊಗೊಂಡಿದ್ದಾರೆ, ಇವತ್ತು ಗಾಡಿ ಡೆಲಿವರಿ ಇದೆಯಂತೆ, ಅವ್ರು ಕೇಳಿದ್ದಾರೆ. ಸೊ ಇಫ್ ಪಾಸಿಬಲ್ ಎಲ್ ಗೋ ದೇರ್ ಮೀಟ್ ಹೇಮಂತ್ ಆ್ಯಂಡ್ ಅಲ್ಲಿಂದ ಮನೆಗೆ ಹೋಗ್ತೀನಿ. ಡಿಸ್ಮ್ಯಾಂಟಲಿಂಗು ಹಿಂಗಿರುತ್ತಾ ಅಂತ ನಂಗೆ ಮೈಸೂರು ಮುಗಿಸ್ಕೊಂಡು ಮನೆಗೆ ಹೋಗಿ ನೆಮ್ಮದಿಯಾಗಿ ಮಲ್ಕೊಳ್ಳೋಣ ಅಂದರೆ ಸ್ವಾತಿ ನಂಗೆ ಇಲ್ಲಿ ಕೆಲಸ ಮಾಡ್ಸಕ್ಕೆ ಮತ್ತೆ ಕರ್ಕೊಂಡು ಮೈಸೂರಿಂದ ಟಯರ್ಡಾಗಿ ಬಂದಿದ್ರು. ಹಳೆ ಎಕ್ವಿಪ್ಮೆಂಟ್ಸು ಮತ್ತು ಒಂದಷ್ಟು ವಾಚಸ್ಸು ಮತ್ತು ಇನ್ನೂ ಒಂದಷ್ಟು ಐಟಮ್ಸ್ ಇತ್ತು. ಕ್ಲೈಂಟ್ ಮನೆಗೆ ಹೋಗಿ ಅದನ್ನ ಅಲ್ಲಿಂದ ಪಿಕ್ ಮಾಡಿ, ಅದು ಅಲ್ಲದೆ 1 ಮೈಲಿ ಇತ್ತು, ಅಲ್ಲಿಂದ ಮೇನ್ ಗೇಟು, ಆ ಗೇಟ್ವರೆಗೂ ನಡ್ಕೊಂಬಂದು ಪಾಪ ಹೇಮಂತ್ ಅವರು ಮತ್ತು ಇನ್ನೊಂದು ಪಾಪ ಪೋರ್ಟರ್ಗೈಯು ಹೆಲ್ಪ್ ಮಾಡಿದ್ರು. ಎತ್ಕೊಂಬಂದು ಎಲ್ಲ ಲೋಡ್ ಮಾಡಿ ವಾಪಸ್ ಅಲ್ಲಿಂದ ಹೌಸ್ ಆಫ್ ಫ್ಲರ್ಗೆ ಬಂದು ಇಲ್ಲಿ ಒಂದಷ್ಟು ಕೆಲಸ ಇತ್ತು ಮುಗಿಸಿ. ಹೋಲ್ ಡೇ ನಿಮಗೆ ಗೊತ್ತು, ನನಗೆ ಒಂಥರ ಫುಲ್ ಕ್ರ್ಯಾಂಕಿ ಡೇ ಆಗಿತ್ತು. ಬಟ್ ಸ್ಟಿಲ್ ಸಮ್ಹೌ ದರ್ಶನ ಮುಗಿದ್ಮೇಲೆ ಒಂಚೂರು ಪೀಸ್ ಆಫ್ ಮೈಂಡ್ ಸಿಕ್ತು. ಮೇ ಬಿ ಎಲ್ಲ ನೆಗೆಟಿವ್ ಎನರ್ಜಿ ಹೋಯ್ತೇನೋ, ಎಲ್ಲ ಫುಲ್ ಬೇರೆ ದೃಷ್ಟಿಯಾಗ್ಬಿಟ್ಟಿತ್ತು. ಸೊ ಎಲ್ಲನೂ ಕಂಪ್ಲೀಟಾಗಿ ಹೋಯಿತು ಅಂತ ಫೀಲ್ ಮಾಡ್ತಾ ಒಳ್ಳೆ ಡೇ ನಾಳೆ ಶುರು ಮಾಡೋಣ ಅಂತ ಹೇಳಿ ಓಕೆ. ಇವತ್ತು ಒಂಥರ ಬೆಳಗ್ಗೆ ಫಸ್ಟ್ ಹಾಫ್ ಚೆನ್ನಾಗಿತ್ತು, ಸೆಕೆಂಡ್ ಹಾಫ್ ನಂಗೆ ಮೇ ಬಿ ಹೆಡ್ಡೇಕ್ ಇರೋದ್ರಿಂದ ಒಂದು ಸ್ವಲ್ಪ ಹಂಗೆ ಅನಿಸ್ತಾಯಿತ್ತು. ಬಿಟ್ಟರೆ ಇಟ್ ಅ ವೆರಿ ನೈಸ್ ಡೇ ಆ್ಯಂಡ್ ಥ್ಯಾಂಕ್ ಯು ಎವ್ರಿ ಬಾಡಿ ಫಾರ್ ಬೇರಿಂಗ್ ಮೀ ಟುಡೇ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಡೇ ಇನ್ ಮೈಸೂರು ಮುಗಿಸೋಣ. ಇನ್ನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ see you all. Until then, take care. Bye bye. Love you. Don't forget to share, like, comment and subscribe. See you guys. Bye.